ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ ಈ ಹಿಂದೆ ನಾವು ಒಂದು ಪೊಲೀಸ್ ಇಲಾಖೆಯ ನೇಮಕಾತಿಯ ಬಗ್ಗೆ ಒಂದು ನೋಟಿಫಿಕೇಷನ್ನ ಹಿಂಟನ್ನು ಕೊಟ್ಟಿದ್ವಿ ಸ್ನೇಹಿತರೆ. ಅದಕ್ಕೆ ತುಂಬ ಕಮೆಂಟ್ಗಳು ಬಂದಿದ್ವು. ಒಂದು ಫಿಸಿಕಲ್ ಆಗಿ ಯಾವ ರೀತಿ ಫಿಟ್ ಆಗಿರಬೇಕು, ಹಾಗೂ ಸ್ಪೈ ಆರ್ ಪಿ ಸಿ ಅಂತಂದರೆ ಏನು, ಯಾವಾಗ ನೋಟಿಫಿಕೇಷನ್ ಆಗುತ್ತೆ, ಆಮೇಲೆ ಏನೇನು ಕ್ವಾಲಿಫಿಕೇಷನ್ ಬೇಕು, ತುಂಬ ಒಂದು ಕಮೆಂಟ್ಗಳು ಬಂದಿದ್ವು ಸ್ನೇಹಿತರೆ. ನಿಮ್ಮ ಎಲ್ಲ ಒಂದು ಕಮೆಂಟ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಹಾಗೂ ಯಾವಾಗ ಒಂದು ನೋಟಿಫಿಕೇಷನ್ ಆಗುತ್ತೆ, ಅರ್ಜಿ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನುವ ಒಂದು ಡೇಟನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸ್ನೇಹಿತರೆ ನಿಮಗೆ. ಸ್ನೇಹಿತರೆ, ಹಾಗಾದರೆ ಬನ್ನಿ, ಇಲ್ಲಿ ಒಂದು PDF ಇದೆ, ಇದನ್ನು ನೋಡ್ಕೊಂಡ್ಬಿಡೋಣ. ಇದರಲ್ಲಿ ಎಲ್ಲ ಡೀಟೇಲ್ಸ್ ಇದೆ ಸ್ನೇಹಿತರೆ, ನೀವು ನೋಡ್ಕೋಬೋದು. ಸಿಲೆಬಸ್ ಆಗಿರುತ್ತೆ, ಆಮೇಲೆ ಆಯ್ಕೆ ಯಾವ ರೀತಿ ಮಾಡ್ತಾರೆ, ಯಾವಾಗ ನಾವು ಒಂದು ಸೆಲೆಕ್ಷನ್ ಲಿಸ್ಟ್ನ ಪ್ರಾರಂಭ ಮಾಡ್ತಾರೆ, ಎಲ್ಲವನ್ನು ಒಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ತಾವುಗಳು ಯಾರು ಡಿಗ್ರಿ ಎಲ್ಲ ಪಾಸ್ ಮಾಡ್ಕೊಂಡಿದ್ದೀರಾ ಅವರಿಗೆ SBIನಿಂದ ಒಂದು ಹುದ್ದೆಗಳ ಕಾಲ್ಫಾರ್ಮ್ ಆಗಿದೆ ಸ್ನೇಹಿತರೆ. ಅದರದ್ದು ಒಂದು ನೋಟಿಫಿಕೇಷನ್ನ ವಿಡಿಯೋ ಮಾಡಿ ನಾವು ಹಾಕಿದ್ದೀವಿ. ಯಾರೆಲ್ಲ ಇನ್ನೂ ನೋಡಿಲ್ಲ ಅದನ್ನ ನೋಡಿಕೊಂಡು ದಯವಿಟ್ಟು ಅರ್ಜಿ ಸಲ್ಲಿಸಿ ಸ್ನೇಹಿತರೆ. SC ST ಹಾಗೂ PWD ವಿದ್ಯಾರ್ಥಿಗಳಿಗೆ ಒಂದು ಅರ್ಜಿ ಶುಲ್ಕ ಇರೋದಿಲ್ಲ, ಯಾವುದೇ ಅರ್ಜಿ ಶುಲ್ಕ, ಹಾಗೂ ಒಂದು ಸ್ಯಾಲ್ರಿನೂ ಚೆನ್ನಾಗಿದೆ ಸ್ನೇಹಿತರೆ, ನೀವು ನೋಡ್ಕೋಬೋದು. ಹಾಗಾದರೆ ಬನ್ನಿ, ತಡ ಮಾಡೋದು ಬೇಡ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತಿ ಸ್ನೇಹಿತರೆ. ಹೀಗೆ ನಾವು ಮಾಡುವ ಮುಂದೆ ಒಂದು ಉಪಯುಕ್ತ ವಿಡಿಯೋಗಳು ನಿಮಗೆ ದೊರೀತಾ ಇರ್ತವೆ. ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನೀವು ನೋಡ್ಬೋದು, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ನೇಮಕಾತಿ ವಿಷಯವಾಗಿ ಒಂದು ವಿಧಾನ ಪರಿಷತ್ತಿನಲ್ಲಿ ಒಂದು ಬಿಲ್ ಪಾಸಾಗಿತ್ತು ಸ್ನೇಹಿತರೆ. ಹಾಗಾದರೆ ಯಾವಾಗ ಒಂದು ಅರ್ಜಿ ಕರಿಬೋದು ಅಂತ ಕೂಡ ನಾವು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ವಯೋಮಿತಿನ ನೋಡ್ಕೊಂಬಿಡೋಣ ಸ್ನೇಹಿತರೆ. ವಯೋಮಿತಿ ಎಷ್ಟಿರಬೇಕಪ್ಪ ಅಂತಂದರೆ ಸ್ನೇಹಿತರೆ, ಒಂದು 18ರಿಂದ 27 ವರ್ಷಗಳವರೆಗೂ ಇರ್ಬೋದಾಗಿರುತ್ತೆ. ಒಂದು ಏಜ್ ಹೇಳ್ಬೋದು ಸ್ನೇಹಿತರೆ, 18ರಿಂದ 27ರವರೆಗೂ ಇರ್ಬೋದಾಗಿರುತ್ತೆ. SC ST ಹಾಗೂ ಒಂದು OBC ವಿದ್ಯಾರ್ಥಿಗಳಿಗೆ 27 ವರ್ಷವನ್ನು, ಅಂದರೆ ಮ್ಯಾಕ್ಸಿಮಮ್ ಸ್ನೇಹಿತರೆ 27 ವರ್ಷವನ್ನು ನಿಗದಿಪಡಿಸಿರ್ತಾರೆ. ಹಾಗೂ ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಂದು 25 ವರ್ಷವನ್ನು ನಿಗದಿಪಡಿಸಿರ್ತಾರೆ ಸ್ನೇಹಿತರೆ. ಆದರೆ ಈಗ ಒಂದು ನೀವು ನೋಡ್ಬೋದು, ಸುಮಾರು ತುಂಬ ಒಂದು ನೋಟಿಫಿಕೇಷನ್ಗಳು ಈಗ ಒಂದು 6-7 ತಿಂಗಳ ಹಿಂದೆಯೇ ಅರ್ಜಿ ಮುಕ್ತಾಯವಾಗದ ನೋಟಿಫಿಕೇಷನ್ಗಳು ಸಹ ಮತ್ತೆ ರೀಓಪನ್ ಆಗ್ತಿವೆ. ಕಾರಣ ಇಷ್ಟೇ, ಮತ್ತೆ ಒಂದು ಸರ್ಕಾರ 3 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಹೆಚ್ಚಿಗೆ ಮಾಡ್ತಾ ಇದೆ. ಆ ಕಾರಣದಿಂದಾಗಿ ಒಂದು ಪೊಲೀಸ್ ಇಲಾಖೆಯಲ್ಲೂ ಕೂಡ ಒಂದು ಹೆಚ್ಚಿಗೆ ಮಾಡ್ಬೋದಾಗಿರ್ಬೋದು ಸ್ನೇಹಿತರೆ, ಒಂದು 3 ವರ್ಷಗಳ ಒಂದು ವಯೋಮಿತಿಯನ್ನು. ಹಾಗಾದರೆ ಸ್ನೇಹಿತರೆ, ಒಂದು OBC ವಿದ್ಯಾರ್ಥಿಗಳು, SC ST ವಿದ್ಯಾರ್ಥಿಗಳ 27 ವರ್ಷ ಇರುವುದು ಒಂದು 30 ವರ್ಷಗಳಾಗ್ಬೋದು. ಹಾಗೂ ಒಂದು ಜನರಲ್ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 25 ವರ್ಷ ಇರೋದು ಸ್ನೇಹಿತರೆ 28 ವರ್ಷಗಳವರೆಗೂ ಆಗ್ಬೋದಾಗಿರುತ್ತೆ ಸ್ನೇಹಿತರೆ. ಇದು ಒಂದು ಖುಷಿ ವಿಚಾರ ಅಂತಿರ್ಬೋದು. ನಂತರ ಸ್ನೇಹಿತರೆ, ಇವತ್ತು ನಾವು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಎಲ್ಲ ಒಂದು ಕಮೆಂಟ್ಗಳಿಗೆ ಪರಿಹಾರವನ್ನು ಹಾಗೂ ಇನ್ನಷ್ಟು ವಿಚಾರಗಳನ್ನು ನಿಮಗೆ ಇದರಲ್ಲಿ ತಿಳಿಸ್ಕೊಡ್ತೇನೆ. ಯಾವ ರೀತಿ ಸಿಲೆಬಸ್ ಇರುತ್ತೆ, ದೈಹಿಕ ಪರೀಕ್ಷೆಗಳನ್ನು ಯಾವ ರೀತಿ ಮಾಡ್ತಾರೆ, ನೀವು ಫಿಸಿಕಲಾಗಿ ಯಾವ ರೀತಿ ಫಿಟ್ ಆಗಿರಬೇಕು, ಆಮೇಲೆ ಎಕ್ಸಾಮ್ಗಳಿಗೆ ಏನೇನು ಓದ್ಕೋಬೇಕು ಸ್ನೇಹಿತರೆ, ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೀವು ನೋಡ್ಬೋದು, ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕರ್ನಾಟಕದಲ್ಲಿ 4000ಕ್ಕೂ ಹೆಚ್ಚು ಒಂದು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಸ್ನೇಹಿತರೆ. ಇನ್ನೇನು ಕಾಲ್ಫಾರ್ಮ್ ಆಗ್ತವೆ. ಅದರಲ್ಲಿ ಒಂದು 2 ಥರದ ಒಂದು ಹುದ್ದೆಗಳ ವರ್ಗೀಕರಣವನ್ನು ಮಾಡ್ಬೋದು ನಾವು. ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಒಂದು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್, ಅಂದರೆ ಒಂದು CPC ಹಾಗೂ ಇನ್ನೊಂದು CAR DAR ಅಂತ ಸ್ನೇಹಿತರೆ. ಇನ್ನೂ ಕೆಲವೊಂದು ಅಭ್ಯರ್ಥಿಗಳು ನನಗೆ ಒಂದು ಮೆಸೇಜ್ ಕೂಡ ಮಾಡೋ ಮೂಲಕ, ಅಂದರೆ ಕಮೆಂಟ್ ಮೂಲಕ ಕೇಳ್ತಾಯಿದ್ರು, ಒಂದು ಸ್ಪೈ RPC ಅಂದರೆ ಏನು ಅಂತ. ಸ್ಪೈ RPC ಅಂದರೆ ಸ್ನೇಹಿತರೆ ಏನಿರೋದಿಲ್ಲ, ಒಂದು ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಅಷ್ಟೇ. ಎಲ್ಲ ಅದೇ ಸ್ನೇಹಿತರೆ, ಸೇಮ್ ಆಗಿರುತ್ತೆ ಎಲ್ಲವೂ ಕೂಡ. ಒಂದು ಸಿಲೆಬಸ್ಸು, ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಸೇಮ್ ಆಗಿರುತ್ತೆ ಸ್ನೇಹಿತರೆ. ಇನ್ನು ಒಂದು ವಿದ್ಯಾರ್ಹತೆ ನೋಡೋದಾದ್ರೆ ಸ್ನೇಹಿತರೆ, ಯಾವ ಒಂದು ವಿದ್ಯಾರ್ಹತೆಯನ್ನು ನೀವು ಪೂರ್ಣ ಮಾಡ್ಕೊಂಡಿರಬೇಕು ಒಂದು ಪೊಲೀಸ್ ಇಲಾಖೆಗೆ ಅರ್ಜಿ ಹಾಕಬೇಕು ಅಂದರೆ ಒಂದು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಹಾಕಬೇಕಂದ್ರೆ ಸ್ನೇಹಿತರೆ, ನೀವು ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ PUCಯನ್ನು ಉತ್ತೀರ್ಣ ಆಗಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಒಂದು CR DRಗೆ
ಒಂದು SSLCಯನ್ನು ಮುಗಿಸ್ಕೊಂಡಿದ್ರೆ ಸಾಕು ಸ್ನೇಹಿತರೆ, ನೀವು ಅರ್ಜಿಯನ್ನು ಹಾಕಿ ಎಕ್ಸಾಮ್ ಬರಿಬೋದಾಗಿರುತ್ತೆ. ಇನ್ನು ಸ್ನೇಹಿತರೆ, ಒಂದು ದಾಖಲೆಗಳನ್ನು ನೋಡೋದಾದರೆ ನೀವು ಯಾವ ದಾಖಲೆಗಳನ್ನು ಅರ್ಜಿ ಹಾಕುವ ಮೊದಲು, ಅಂದರೆ ಈಗ ಕಾಲ್ಫಾರ್ಮ್ ಆಗೋದ್ರಲ್ಲಿದೆ ಸ್ನೇಹಿತರೆ, ಅದು ಯಾವಾಗ ಅಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಈ ಎಲ್ಲ ದಾಖಲೆಗಳನ್ನು ನಿಮ್ಮ ಹತ್ರ ರೆಡಿ ಇಟ್ಕೊಂಡು ಇರಬೇಕಾಗುತ್ತೆ ಸ್ನೇಹಿತರೆ. ಒಂದೇನಪ್ಪ ಅಂತಂದರೆ ವಿದ್ಯಾರ್ಹತೆಯ ಅಂಕಪಟ್ಟಿ. ವಿದ್ಯಾರ್ಹತೆಯ ಅಂಕಪಟ್ಟಿ ಅಂದರೆ ನೀವು ಒಂದು ಸಿವಿಲ್ ಪೊಲೀಸ್ಗೆ ಅರ್ಜಿಯನ್ನು ಹಾಕ್ತೀರಾ ಅಂತಂದರೆ PUCಯಲ್ಲಿ ಕೇಳಿರ್ತಾರೆ ಸ್ನೇಹಿತರೆ ವಿದ್ಯಾರ್ಹತೆಯನ್ನು. ನೀವು SSLC ಮತ್ತು PUC ಅಂಕಪಟ್ಟಿಗಳನ್ನು ನೀವು ಹೊಂದಿರಬೇಕಾಗುತ್ತೆ. ಹಾಗೂ ನೀವು ಬರೀ CAR ಹಾಗೂ DARಗೆ ಒಂದು ಅರ್ಜಿ ಸಲ್ಲಿಸ್ತೀರಾ ಅಂತಂದರೆ ನೀವು ಕೇವಲ ಒಂದು SSLC ಅಂಕಪಟ್ಟಿಯನ್ನು ಹೊಂದಿದರೆ ಸಾಕಾಗುತ್ತೆ ಸ್ನೇಹಿತರೆ. ಇನ್ನು ನೀವು ವಿಳಾಸದ ಒಂದು ದಾಖಲೆಯನ್ನು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ವಿಳಾಸದ ದಾಖಲೆಗಳಂದರೆ ಒಂದು ಆಧಾರ್ ಕಾರ್ಡನ್ನು ನೀವು ಕಡ್ಡಾಯವಾಗಿ ಹೊಂದಿರಬೇಕಾಗುತ್ತೆ. ಇನ್ನು ಮೀಸಲಾತಿ ಪ್ರಮಾಣ ಪತ್ರಗಳು ಸ್ನೇಹಿತರೆ, ತುಂಬ ಮೀಸಲಾತಿಯ ಪ್ರಮಾಣ ಪತ್ರಗಳು ಬರ್ತವೆ ಸ್ನೇಹಿತರೆ. ಅವು ಯಾವ್ಯಾವು ಅಂತ ನಾವು ಇಲ್ಲಿ ತಿಳಿಸ್ಕೊಡ್ತೇವೆ ನೋಡಿ. ಒಂದು ಜಾತಿ ಮೀಸಲಾತಿಯನ್ನು ಕೇಳ ಬಯಸ್ತಾರೆ ಸ್ನೇಹಿತರೆ ಕೆಲವೊಂದು ಅಭ್ಯರ್ಥಿಗಳು. ಅಂದರೆ ನಾವು ಒಂದು ರಿಸರ್ವೇಷನ್ ಕೇಳೋಕ್ಕೆ ಇಷ್ಟಪಡ್ತೀವಿ. ಅದು ಜಾತಿ ಮೀಸಲಾತಿ ಅನುಸಾರವಾಗಿ ಕೇಳುವಾಗ ನೀವು ಯಾವ ಒಂದು ಜಾತಿಯವರಾಗಿರ್ತೀರೋ ಆ ಒಂದು ಜಾತಿಯ ಪ್ರಮಾಣ ಪತ್ರವನ್ನು ನೀವು ಒಂದು ಕರ್ನಾಟಕ ಸರ್ಕಾರ ಇಲಾಖೆಯಿಂದ ಪಡೆದ ಒಂದು ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಹಾಗೂ ಒಂದು ನೋಟಿಫಿಕೇಷನ್ ಆಗಿ ಹಾಗೂ ಅರ್ಜಿ ಸಲ್ಲಿಸೋದ್ರೊಳಗೆ ನೀವು ಅದನ್ನು ಪಡೆದುಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನೊಂದು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಸ್ನೇಹಿತರೆ. ನೀವು ಕನ್ನಡ ಮಾಧ್ಯಮದಲ್ಲಿ ಒಂದು ರಿಸರ್ವೇಷನ್ನ ಬಯಸ್ತಾ ಇದ್ದರೆ ನೀವು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗುತ್ತೆ. ಅದನ್ನು ನೀವು ಸ್ಕೂಲಲ್ಲಿ ತೆಗೆಸಿಟ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಹಾಗೂ ಗ್ರಾಮೀಣ ಮಾಧ್ಯಮ, ಇದು ಸಹ ಸೇಮ್ ಸ್ನೇಹಿತರೆ. ನೀವು 1ರಿಂದ 10ನೇ ತರಗತಿಯವರೆಗೂ ಒಂದು ಗ್ರಾಮೀಣ ಮಾಧ್ಯಮದಲ್ಲಿ ಓದಿರ್ತೀರಾ ಅಂತ, ಗ್ರಾಮೀಣ ಪ್ರದೇಶದಲ್ಲಿ ಓದಿರ್ತೀರಾ ಅಂತ ಒಂದು ಸರ್ಟಿಫಿಕೇಟ್ ಆಗಿರುತ್ತೆ. ಇದನ್ನು ಕೂಡ ನೀವು ತೆಗೆಸಿಟ್ಕೊಂಡಿರ್ಬೇಕು ಸ್ನೇಹಿತರೆ. ಈ ಎರಡೂ ಒಂದೇ ಆಗಿರುತ್ತೆ ಸ್ನೇಹಿತರೆ. ಕನ್ನಡ ಮಾಧ್ಯಮವನ್ನು ಕೂಡ 1ರಿಂದ 10ನೇ ತರಗತಿವರೆಗೂ ನೀವು ಕನ್ನಡದಲ್ಲಿ ಓದಿರ್ತೀರಾ ಅಂತ ಒಂದು ಪ್ರಮಾಣ ಪತ್ರ ಸ್ನೇಹಿತರೆ. ಇದನ್ನು ನೀವು ತೆಗೆಸ್ಕೊಂಡಿರಬೇಕಾಗುತ್ತೆ. ಹಾಗೂ ಸ್ನೇಹಿತರೆ, ಒಂದು ಯೋಜನಾ ನಿರಾಶ್ರಿತರ ಪ್ರಮಾಣ ಪತ್ರ, EWS ಸರ್ಟಿಫಿಕೇಟ್ ಅಂತೆಲ್ಲ, ಇದನ್ನು ಯಾರು ಒಂದು ರಿಸರ್ವೇಷನ್ ಆಗಿ ಕೋರಕ್ಕೆ ಹೋಗ್ತಿರೋ ಅವರು ಈ ಒಂದು ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಒಂದು ಅರ್ಹತಾ ಪರೀಕ್ಷೆಗಳನ್ನ ಯಾವ ರೀತಿ ಮಾಡ್ತಾರೆ ಅಂತ ನೋಡೋದಾದರೆ, ಒಂದು ನಿಮ್ಮನ್ನು ಲಿಖಿತ ಪರೀಕ್ಷೆಗಳ ಮೂಲಕ ಫಸ್ಟು ಟೆಸ್ಟ್ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ ಒಂದು ದೈಹಿಕ ಪರೀಕ್ಷೆಯ ಮೂಲಕ ನಿಮ್ಮನ್ನು ಒಂದು ಟೆಸ್ಟ್ ಮಾಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಾದರೆ ನಾವು ದೈಹಿಕ ಪರೀಕ್ಷೆಯಲ್ಲಿ ಏನೇನು ಇರುತ್ತೆ, ಏನೇನೆಲ್ಲ ಚೆಕಪ್ ಮಾಡ್ತಾರೆ ಅಂತ ನೋಡೋಣ ಸ್ನೇಹಿತರೆ. ಬನ್ನಿ ಹಾಗಾದರೆ ನೋಡೋಣ ಸ್ನೇಹಿತರೆ. ದೈಹಿಕ ಪರೀಕ್ಷೆ. ದೈಹಿಕ ಪರೀಕ್ಷೆಯಲ್ಲಿ ಒಂದು ದೇಹದಾರ್ಢ್ಯತೆ ಪರೀಕ್ಷೆ ಇರುತ್ತೆ ಸ್ನೇಹಿತರೆ. ಪುರುಷರು ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಇರುತ್ತೆ ಸ್ನೇಹಿತರೆ. ಅಲ್ಲಿ ಪುರುಷರಿಗೆ ಒಂದು ಎತ್ತರ 168 ಸೆಂಟಿಮೀಟರನ್ನು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಪುರುಷರು ಒಂದು ಎತ್ತರವನ್ನು 168 ಸೆಂಟಿಮೀಟರ್ ಮಿನಿಮಮ್ ಆಗಿರುತ್ತೆ ಸ್ನೇಹಿತರೆ. ಇದು ಅಷ್ಟು ಒಂದು ಎತ್ತರವನ್ನು ನೀವು ಹೊಂದಿರಬೇಕಾಗುತ್ತೆ. ಹಾಗೂ ಮಹಿಳೆಯರು 157 ಸೆಂಟಿಮೀಟರನ್ನು ಹೊಂದಿರಬೇಕಾಗುತ್ತೆ. ಹಾಗೂ ಪುರುಷರಿಗೆ ಒಂದು ಎದೆಯ ಸುತ್ತಳತೆ ಬಂದಾಗ 86 ಸೆಂಟಿಮೀಟರನ್ನು ಒಂದು ನಾರ್ಮಲ್ ಒಂದು ಎದೆಯ ಸುತ್ತಳತೆಯನ್ನು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಹಾಗೂ ಅದನ್ನು ವಿಸ್ತರಿಸಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ನೀವು ಉಸಿರನ್ನು ತೆಗೆದುಕೊಳ್ಳುವ ಮೂಲಕ ವಿಸ್ತರಿಸಬೇಕಾಗುತ್ತೆ. ಆಗ ಅದು ಒಂದು 5 ಸೆಂಟಿಮೀಟರ್ ಹೆಚ್ಚಾಗಬೇಕು ಸ್ನೇಹಿತರೆ. ಅಂದರೆ ನಿಮಗೀಗ ಮಿನಿಮಮ್ 86 ಸೆಂಟಿಮೀಟರ್ ಇದೆ ಅಂತಂದರೆ 86 ಸೆಂಟಿಮೀಟರ್ ಇದೆ ಅಂತಂದರೆ ನೀವು ಅದನ್ನು ವಿಸ್ತರಿಸಿದಾಗ ಅದು 91 ಆಗಬೇಕು ಸ್ನೇಹಿತರೆ. ನಿಮ್ಗೆ ಒಂದು ನಿಮಿಷ ತೋರಿಸ್ಕೊಟ್ಬಿಡ್ತೀನಿ ನಾನಿಲ್ಲಿ. 86 ಸೆಂಟಿಮೀಟರ್ ಇದೆ ಅಂತಂದರೆ ಅದು ವಿಸ್ತರಿಸಿದಾಗ 91 ಆಗಬೇಕು ಸ್ನೇಹಿತರೆ. ಇಲ್ಲಾಂದರೆ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ. ದಯವಿಟ್ಟು ಯಾರೆಲ್ಲ ಇದೆಯೋ ಇಲ್ವೋ ಚೆಕ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ, ಒಂದು ಮಹಿಳೆಯರು ಒಂದು 45 kg ಮಿನಿಮಮ್ ತೂಕವನ್ನು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ಮಹಿಳೆಯರು 45 kg ತೂಕವನ್ನು ಹೊಂದಿರಬೇಕಾಗುತ್ತೆ. ಇನ್ನು ಒಂದು ಸಹಿಷ್ಣುತೆಯ ಪರೀಕ್ಷೆಯನ್ನು ಮಾಡ್ತಾರೆ ಸ್ನೇಹಿತರೆ. ಪುರುಷ ಮತ್ತು ಮಹಿಳೆಯರು ಕೂಡ ಮಾಡ್ತಾರೆ. ಈಗ ನಾವು ಪುರುಷರಿಗೆ ಯಾವ ರೀತಿಯ ಒಂದು ಸಹಿಷ್ಣುತೆಯ ಪರೀಕ್ಷೆಯನ್ನು ಮಾಡ್ತಾರೆ ಅಂತ ನೋಡೋದಾದರೆ ಸ್ನೇಹಿತರೆ, ಪುರುಷರಿಗೆ ಮೊದಲು ಒಂದು 1600 ಮೀಟರ್ ಓಟವನ್ನು ಒಂದು ನಿಗದಿಪಡಿಸಿರ್ತಾರೆ. ಅದು ಕೂಡ 1600 ಮೀಟರ್ ಓಟವನ್ನು 6 ನಿಮಿಷ 30 ಸೆಕೆಂಡ್ಗಳ ಒಳಗೆ ಪೂರ್ಣಗೊಳಿಸಬೇಕು ಸ್ನೇಹಿತರೆ. ಅದರ ನಂತರ ನೀವು ಪೂರ್ಣಗೊಳಿಸಿದರೆ ಅದನ್ನು ಕ್ವಾಲಿಫೈ ಮಾಡೋದಿಲ್ಲ. ನಂತರ ಒಂದು ಎತ್ತರ ಜಿಗಿತ ಸ್ನೇಹಿತರೆ. ಎತ್ತರ ಜಿಗಿತ ಕೂಡ 1.20 ಮೀಟರ್ಗೆ ಕಡಿಮೆ ಇಲ್ಲದಂತೆ ಜಿಗಿಬೇಕಾಗುತ್ತೆ. ಅಥವಾ ನೀವು ಇದನ್ನಾದರೂ ಆಯ್ಕೆ ಮಾಡ್ಕೋಬೋದು, ಎತ್ತರ ಜಿಗಿತವನ್ನಾದರೂ ಆಯ್ಕೆ ಮಾಡ್ಕೋಬೋದು, ಅಥವಾ ಉದ್ದ ಜಿಗಿತವನ್ನಾದರೂ ಆಯ್ಕೆ ಮಾಡ್ಕೋಬೋದು. ಉದ್ದ ಜಿಗಿತವನ್ನಾದರೆ ಸ್ನೇಹಿತರೆ ನೀವು 3.80 ಮೀಟರ್ಗೆ ಕಡಿಮೆ ಇಲ್ಲದಂತೆ ಜಿಗಿಬೇಕಾಗುತ್ತೆ.
ಯಾವುದನ್ನು ಆಯ್ಕೆ ಮಾಡ್ಕೊತೀರೋ ಅದಕ್ಕೆ ನಿಮಗೆ 3 ಅವಕಾಶಗಳಿರುತ್ತೆ ಸ್ನೇಹಿತರೆ. 3 ಅವಕಾಶಗಳ ಒಳಗೆ ನೀವು ಆ ಒಂದು ಅಂತರವನ್ನು ನೀವು ಪೂರ್ಣಗೊಳಿಸಬೇಕಾಗುತ್ತೆ. ನಂತರ ನೀವು ಒಂದು ಗುಂಡ ಎಸೆತವನ್ನು ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಪುರುಷರಿಗೆ 7 kg ಒಂದು 260 ಗ್ರಾಮಿನ ಒಂದು ಗುಂಡಾಗಿರುತ್ತೆ ಸ್ನೇಹಿತರೆ. ಇದು ಪುರುಷರಿಗಿರುತ್ತೆ. ಇದನ್ನು 5.60 ಮೀಟರ್ಗೆ ಕಡಿಮೆ ಇಲ್ಲದಂತೆ ಒಗಿಬೇಕಾಗುತ್ತೆ ಸ್ನೇಹಿತರೆ. ನೀವು ಅಂದರೆ ಬೀಸಬೇಕಾಗುತ್ತೆ ಅದನ್ನು. ಅದಕ್ಕೆ ಕಡಿಮೆ ಇಲ್ಲದಂತೆ, ಹೆಚ್ಚು ಎಷ್ಟಾದರೂ ಒಗಿಬೋದು, ನೀವು ಕಡಿಮೆ ಇಲ್ಲದಂತೆ ಒಗಿಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮಹಿಳೆಯರಿಗೆ ಯಾವ ರೀತಿಯಾಗಿರುತ್ತೆ ಅಂತ ನೋಡೋದಾದರೆ, ಮಹಿಳೆಯರಿಗೆ ಒಂದು 400 ಮೀಟರಿನ ಓಟ ಇರುತ್ತೆ ಸ್ನೇಹಿತರೆ. ಆಮೇಲೆ ಅದನ್ನು 2 ನಿಮಿಷದ ಒಳಗೆ ಪೂರ್ಣಗೊಳಿಸಬೇಕಾಗುತ್ತೆ ಮಹಿಳೆಯರಿಗೂ ಸಹ ಎತ್ತರ ಜಿಗಿತ, ಉದ್ದ ಜಿಗಿತ ಎರಡೂ ಇರುತ್ತೆ. ಈ ಎರಡರಲ್ಲಿ ಯಾವ್ದು ಬೇಕಾದರೂ ನೀವು ಆಯ್ಕೆ ಮಾಡ್ಕೋಬೋದು ಸ್ನೇಹಿತರೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇನ್ನು ಎತ್ತರ ಜಿಗಿತವನ್ನು ನೋಡೋದಾದರೆ 0.90 ಮೀಟರ್ಗೆ ಕಡಿಮೆ ಇಲ್ಲದಂತೆ ನೀವು ಜಿಗಿಬೇಕಾಗುತ್ತೆ ಸ್ನೇಹಿತರೆ. ಹಾಗೂ ಉದ್ದ ಜಿಗಿತವನ್ನು ನೋಡೋದಾದರೆ 2.50 ಮೀಟರ್ಗೆ ಕಡಿಮೆ ಇಲ್ಲದಂತೆ ನೀವು ಜಿಗಿಬೇಕಾಗುತ್ತೆ ಸ್ನೇಹಿತರೆ. ಅದನ್ನು ಒಂದು 3 ಅವಕಾಶಗಳಿರುತ್ತೆ. ಅದನ್ನು 3 ಅವಕಾಶಗಳ ಒಳಗೆ ಪೂರ್ಣಗೊಳಿಸಬೇಕು ಸ್ನೇಹಿತರೆ. ಇನ್ನು ಮಹಿಳೆಯರು ಕೂಡ ಗುಂಡು ಎಸೆತ ಇರುತ್ತೆ. ಒಂದು 4 kg ಒಂದು ತೂಕವಿರುವ ಗುಂಡು ಇರುತ್ತೆ ಸ್ನೇಹಿತರೆ ಮಹಿಳೆಯರಿಗೆ. ಅದನ್ನು ನೀವು 3.7 ಮೀಟರ್ಗೆ ಕಡಿಮೆ ಇಲ್ಲದಂತೆ ದೂರ ಎಸೆಯಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಒಂದು ಲಿಖಿತ ಪರೀಕ್ಷೆಯನ್ನು ನಾವು ಈಗ ನೋಡೋಣ. ಇವೆಲ್ಲ ಸ್ನೇಹಿತರೆ ನೆಕ್ಸ್ಟ್ ನೀವು ಲಿಖಿತ ಪರೀಕ್ಷೆಯನ್ನು ಬರೆದಾದಮೇಲೆ ದೇಹದಾಢ್ಯತೆ ಪರೀಕ್ಷೆಯನ್ನು ನಿಮಗೆ ಕಂಡಕ್ಟ್ ಮಾಡ್ತಾರೆ. ಅದಾದ ನಂತರ ನಿಮಗೆ ಒಂದು ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ಮಾಡ್ತಾರೆ ಸ್ನೇಹಿತರೆ. ನಂತರ ಫಸ್ಟು ಲಿಖಿತ ಪರೀಕ್ಷೆಯನ್ನು ಮಾಡ್ತಾರೆ ಸ್ನೇಹಿತರೆ. ಹಾಗಾದರೆ ನಾವೆಲ್ಲರೂ ಮೊದಲು ಕ್ರ್ಯಾಕ್ ಮಾಡಬೇಕಾಗಿರೋದು ಲಿಖಿತ ಪರೀಕ್ಷೆ ಆಗಿರುತ್ತೆ. ಹಾಗಾದರೆ ಲಿಖಿತ ಪರೀಕ್ಷೆಯಲ್ಲಿ ಏನಿರುತ್ತೆ, ಸಿಲೆಬಸ್ ಏನಿರುತ್ತೆ PC ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅಂತ ನೋಡೋದಾದರೆ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಒಂದೇ ಪತ್ರಿಕೆ ಇರುತ್ತೆ ಸ್ನೇಹಿತರೆ. ಅಂದರೆ ನೀವು ಕೆಲವೊಂದು ಯಾವುದಪ್ಪ KPSC ಆಮೇಲೆ KEA ಹುದ್ದೆಗಳನ್ನ ನೋಡ್ಬೋದು. ಎರಡೆರಡು ಪರೀಕ್ಷೆಯನ್ನು, ಎರಡೆರಡು ಪತ್ರಿಕೆಯ ಪರೀಕ್ಷೆಯನ್ನು ನಿಗದಿಪಡಿಸಿರ್ತಾರೆ. ಒಂದು ಸಾಮಾನ್ಯ ಅಧ್ಯಯನ ಅಂತ, ಇನ್ನೊಂದು ಒಂದು ಭಾಷೆಗಳಿಗೆ ಸಂಬಂಧಪಟ್ಟದ್ದು ಸ್ನೇಹಿತರೆ. ಅಂದರೆ ಇಂಗ್ಲೀಷು, ಕನ್ನಡ ಆಮೇಲೆ ಕಂಪ್ಯೂಟರ್ ಭಾಷೆಗಳನ್ನ ಅದರಲ್ಲಿ ಆ್ಯಡ್ ಮಾಡಿರುವಂಥ ಒಂದು ಪತ್ರಿಕೆ ಆಗಿರುತ್ತೆ. ಆದರೆ PC ಪರೀಕ್ಷೆಯಲ್ಲಿ ಒಂದೇ ಒಂದು ಪತ್ರಿಕೆಯನ್ನು ನಿಗದಿಪಡಿಸಿರ್ತಾರೆ ಸ್ನೇಹಿತರೆ. 100 ಪ್ರಶ್ನೆಗಳನ್ನು ಹೊಂದಿರುತ್ತೆ ಹಾಗೂ 100 ಅಂಕಗಳನ್ನು ಹೊಂದಿರುತ್ತೆ ಸ್ನೇಹಿತರೆ. 1 ಗಂಟೆ 30 ನಿಮಿಷ ಒಂದು ಸಮಯ ಇರುತ್ತೆ ನಿಮಗೆ. 1 ಗಂಟೆ 30 ನಿಮಿಷಗಳ ಒಳಗೆ ನೀವು 100 ಪ್ರಶ್ನೆಯ ಒಂದು ಪತ್ರಿಕೆಯನ್ನು, 100 ಪ್ರಶ್ನೆ 100 ಅಂಕಗಳ ಒಂದು ಪತ್ರಿಕೆಯನ್ನು ಪೂರ್ಣಗೊಳಿಸಬೇಕಾಗುತ್ತೆ ಸ್ನೇಹಿತರೆ. ಇನ್ನೊಂದು ನೀವು ಗಮನವಿಟ್ಟು ನೋಡಬೇಕಾಗಿರೋದು ಏನಪ್ಪ ಅಂತಂದರೆ, ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ಸ್ನೇಹಿತರೆ. ಋಣಾತ್ಮಕ ಮೌಲ್ಯಮಾಪನ ಅಂದರೆ ಒಂದು ಸರಿಯಾದ ಉತ್ತರಕ್ಕೆ 1 ಅಂಕವನ್ನು ನೀಡ್ತಾರೆ ಸ್ನೇಹಿತರೆ. ನೀವು ಏನಾದರೂ ಒಂದು ಕ್ವೆಶನ್ಗೆ ಆನ್ಸರ್ ಮಾಡಿದ್ದೀರಾ ಅಂತಂದರೆ, ಆ ಉತ್ತರ ನಿಮ್ಮದು ಸರಿಯಾಗಿದೆ ಅಂತಂದರೆ ಅದಕ್ಕೆ 1 ಅಂಕವನ್ನು ನೀಡ್ತಾರೆ. ಆದರೆ ನೀವು ಅದೇ ಒಂದು ಪತ್ರಿಕೆಯಲ್ಲಿ ಯಾವುದೋ ಒಂದು ಕ್ವೆಶ್ಚನ್ಗೆ ಆನ್ಸರನ್ನು ತಪ್ಪಾಗಿ ನೀಡಿದ್ದೀರಾ ಅಂತಂದರೆ ಅದಕ್ಕೆ 0.25 ಅಂಕವನ್ನು ನೀವೇನು ಸ್ಕೋರ್ ಮಾಡಿರ್ತೀರೋ ಆ ಅಂಕದಲ್ಲಿ ಕಡಿತಗೊಳಿಸ್ತಾರೆ ಸ್ನೇಹಿತರೆ. ಇದೇ ಒಂದು ತುಂಬ ಹುಷಾರಾಗಿ ನೀವು ಟಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಎಲ್ಲವೂ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳೇ ಆಗಿರುತ್ತೆ. ಈಸಿಯಾಗಿ ಚೆನ್ನಾಗಿ ಓದ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದು ಯಾವ ರೀತಿ ಸಿಲೆಬಸ್ ಇರುತ್ತೆ, ಏನೇನು ಓದ್ಕೋಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಿಮಗೆ ಸ್ನೇಹಿತರೆ. ಹಾಗಾದರೆ ಈಗ ಒಂದು PC ಪರೀಕ್ಷೆಯ ಸಿಲೆಬಸ್ಸನ್ನು ನಾವೀಗ ನೋಡೋಣ. ಒಂದು PC ಪರೀಕ್ಷೆಯ ಪಠ್ಯಕ್ರಮದಲ್ಲಿ ಏನೇನು ಇರಬೇಕು ಅಂತ ಸ್ನೇಹಿತರೆ, ನೀವು ಒಂದು 6ರಿಂದ 10ನೇ ತರಗತಿಯ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಪುಸ್ತಕವನ್ನು ನೀವು ರೆಫರ್ ಮಾಡಬೇಕಾಗತ್ತೆ. ಅಂದರೆ ಎಲ್ಲವೂ ಒಂದು ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ ಕ್ವಶನ್ಗಳು. ಆದರೆ ನಮಗೆ ಅದು ಡಿಫಿಕಲ್ಟ್ ಆಗಿ ಕಾಣ್ತವೆ, ಯಾಕಂದರೆ ನಾವು ಇವ್ರನ್ನ ನೋಡಿರೋದಿಲ್ಲ. 6ರಿಂದ 10ನೇ ತರಗತಿಯ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಪುಸ್ತಕಗಳನ್ನು ಓದಿದ್ದೇ ಆದಲ್ಲಿ ನಾವು ಈ ಎಕ್ಸಾಮ್ನ ಸ್ವಲ್ಪ ಒಂದು ಹಂತದಲ್ಲಿ ಕ್ರ್ಯಾಕ್ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಇನ್ನೊಂದು ಏನಪ್ಪ ಅಂತಂದರೆ, PUCಯ NCERTಯ ಒಂದು ಪುಸ್ತಕಗಳಾದ ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ ಹಾಗೂ ಇತಿಹಾಸ, ಈ ಎಲ್ಲ ಒಂದು 3 ಹಂತದ 3 ವಿಷಯಗಳ ಪುಸ್ತಕಗಳನ್ನು ನಾವು ರೆಫರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. PUC ಹಂತದ ಕರ್ನಾಟಕ ಸರ್ಕಾರದ ಒಂದು ಪುಸ್ತಕಗಳೇ ಆಗಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಅದರಲ್ಲಿ ಯಾವ ಯಾವ ವಿಷಯಗಳು ಬರ್ತವೆ ಒಂದು ಸಾಮಾನ್ಯ ಅಧ್ಯಯನ PCಯ ಪತ್ರಿಕೆಯಲ್ಲಿ ಅಂತಂದರೆ, ಮೊದಲನೇದಾಗಿ ಒಂದು ಭಾರತ ಸಂವಿಧಾನವನ್ನು ಇದರಲ್ಲಿ ಆ್ಯಡ್ ಮಾಡಿರ್ತಾರೆ ಸ್ನೇಹಿತರೆ ಕ್ವಶನ್ ಪೇಪರಲ್ಲಿ. ಇದರ ಮೇಲೆ ಒಂದು ತುಂಬ ಕ್ವಶನ್ಗಳು ಬರುವ ಚಾನ್ಸಸ್ಗಳು ತುಂಬ ಇರುತ್ತೆ ಸ್ನೇಹಿತರೆ ಒಂದು ಎಕ್ಸಾಮ್ನಲ್ಲಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂತಂದರೆ, ಒಂದು PC ಹುದ್ದೆ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು
ಒಂದು ಕಾನೂನು ರಕ್ಷಣೆಯ ಹುದ್ದೆ ಆಗಿರ್ತವೆ ಸ್ನೇಹಿತರೆ. ಇವು ಒಂದು ಕಾನೂನು ರಕ್ಷಣೆಯ ಹುದ್ದೆಗಳಾಗಿದ್ದರಿಂದ ಸಂವಿಧಾನದ ಒಂದು ಅರಿತುಕೊಳ್ಳುವಿಕೆ ಅಂದರೆ ಆ ವಿಷಯವನ್ನು ನಾವು ತಿಳಿದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದರೆ ಒಂದು ಸಂವಿಧಾನವನ್ನು ನಾವು ಪೂರ್ತಿಯಾಗಿ ಓದ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದರಲ್ಲೂ ಕೆಲವೊಂದು ನಾವು ಯಾವುದನ್ನು ಸ್ಕಿಪ್ ಮಾಡದೆ ಓದಬೇಕು ಅಂತಂದರೆ ಯಾವುದ್ಯಾವುದಪ್ಪ ಅಂತಂದರೆ ಸ್ನೇಹಿತರೆ, ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಮೂಲಭೂತ ಹಕ್ಕುಗಳು ಸ್ನೇಹಿತರೆ. ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳು ಹಾಗೂ ವಿಧಿಗಳು, ಎಲ್ಲ ವಿಧಿಗಳನ್ನು ನಾವು ಓದ್ಕೊಂಡಿರಬೇಕಾಗುತ್ತೆ. ಹಾಗೂ ಅನುಸೂಚಿಗಳು, ಮತ್ತೊಂದು ರಿಟ್ಗಳು ಬರ್ತವೆ ಸ್ನೇಹಿತರೆ. ಆ ರಿಟ್ಗಳನ್ನ ನಾವು ಚೆನ್ನಾಗಿ ಪ್ರಿಪೇರ್ ಆಗಿರಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಭೂಗೋಳಶಾಸ್ತ್ರದಲ್ಲಿ ಏನೇನು ಓದ್ಕೋಬೇಕಪ್ಪ ಅಂತಂದರೆ ಸ್ನೇಹಿತರೆ, ಒಂದು ಪ್ರಾಕೃತಿಕ ಭೂಗೋಳಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಿರಬೇಕು. ನಂತರ ಒಂದು ಕರ್ನಾಟಕದ ಭೂಗೋಳಶಾಸ್ತ್ರವನ್ನು ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ನಂತರ ಭಾರತದ ಒಂದು ಭೂಗೋಳಶಾಸ್ತ್ರವನ್ನು ತಿಳ್ಕೊಂಡಿರಬೇಕು. ನಂತರ ಒಂದು ಪ್ರಾಪಂಚಿಕ ಭೂಗೋಳಶಾಸ್ತ್ರವನ್ನು ತಿಳ್ಕೊಂಡಿರಬೇಕು ಸ್ನೇಹಿತರೆ. ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಸ್ನೇಹಿತರೆ, ಕ್ವಶನ್ಗಳು ಯಾವ ರೀತಿಯಾಗಿ ಬರ್ತವೆ ಅಂತಂದರೆ ನಮ್ಮ ಎಕ್ಸಾಮ್ಗಳಲ್ಲಿ ಭೂಗೋಳಶಾಸ್ತ್ರದ ಒಂದು ವಿಷಯಕ್ಕೆ ರಿಲೇಟೆಡ್ ಆಗಿ ಪ್ರಚಲಿತ ಘಟನೆಗಳಿಗೆ ಆಧರಿಸಿ ಸ್ನೇಹಿತರೆ, ಅಂದರೆ ಈ ಏನೋ ಒಂದು ವಿಷಯ ನಡೀತಾ ಇರುತ್ತೆ ಜಗತ್ತಿನಲ್ಲಿ, ಅದಕ್ಕೆ ಆಧರಿಸಿ ಆ ಸ್ಥಳಕ್ಕೆ ಅನುಗುಣವಾಗಿ ಒಂದು ಕ್ವಶನ್ಗಳನ್ನು ಹಾಕ್ತಾ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ಒಂದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಪ್ರಚಲಿತ ಘಟನೆಗಳನ್ನು ನಾವು ತಿಳ್ಕೊಂಡಿರಬೇಕಾಗುತ್ತೆ. ಇನ್ನು ಸಾಮಾನ್ಯ ವಿಜ್ಞಾನ, ಮೂರನೆಯದಾಗಿ ಒಂದು ಸಾಮಾನ್ಯ ವಿಜ್ಞಾನವನ್ನು ಆ್ಯಡ್ ಮಾಡಿರ್ತಾರೆ. ಹಾಗಾದರೆ ಸಾಮಾನ್ಯ ವಿಜ್ಞಾನ ವಿಷಯದಲ್ಲಿ ಏನೇನು ಇರುತ್ತೆ ಅಂತ ನೋಡಿದರೆ ಒಂದು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ಕ್ವಶನ್ಗಳನ್ನು ಕೇಳಿರ್ತಾರೆ. ಹಾಗೂ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಕ್ವಶನ್ಗಳನ್ನು ಕೇಳಿರ್ತಾರೆ. ಇನ್ನೊಂದು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ ಕ್ವಶನ್ಗಳು ಹಾಗೂ ತಂತ್ರಜ್ಞಾನ, ಅದು ಪ್ರಚಲಿತವಾಗಿರಬೇಕು ಸ್ನೇಹಿತರೆ. ತಂತ್ರಜ್ಞಾನ ಪ್ರಚಲಿತ ಅಂದರೆ ಏನೋ ಒಂದು ಟೆಕ್ನಾಲಜಿಯಲ್ಲಿ ಪ್ರಚಲಿತವಾಗಿ ಹೊಸದಾಗಿ ಏನೋ ಇನ್ವೆನ್ಷನ್ ಮಾಡಿರ್ತಾರೆ, ಅದನ್ನು ನಾವು ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಇಸ್ರೋ, DRDO, ನಾಸಾ ಈ ಒಂದು ಸಂಸ್ಥೆಗಳ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ. ಅವು ಯಾವಾಗ ಒಂದು ರಚನೆ ಆಯಿತು ಸ್ನೇಹಿತರೆ, ಅವುಗಳ ಏನು ಕಾರ್ಯವೈಖರಿ ಎಲ್ಲ ಸ್ವಲ್ಪ ಸಿಂಪಲಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಇನ್ನು ಉಡಾವಣೆಗಳು ಸ್ನೇಹಿತರೆ, ರೀಸೆಂಟಾಗಿ ಏನೇನಾಗಿರ್ತಾವೋ ಒಂದು ಉಪಗ್ರಹಗಳ ಉಡಾವಣೆಗಳು ಹಾಗೂ ಏನೋ ಸ್ವಲ್ಪ ಕೃತಕ ಉಪಗ್ರಹಗಳು ಇವೆಲ್ಲ ಇರ್ತಾವಲ್ಲ ಸ್ನೇಹಿತರೆ, ಇವನ್ನ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಹಾಗಾದರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಇವುಗಳನ್ನು ನಾವು ಎಲ್ಲಿಂದ ಓದಬೇಕು ಅಂತಂದರೆ ಸ್ನೇಹಿತರೆ, ನಿಮ್ಗಾಗಲೇ ಹೇಳಿದಾಗೆ ನಾನು ಒಂದು 6ರಿಂದ 10ನೇ ತರಗತಿಯ ಒಂದು ವಿಜ್ಞಾನ ಪುಸ್ತಕ ಅಂತ ಏನು ಹೇಳಿದ್ನಲ್ಲಪ್ಪ, ಅಲ್ಲೇ ಒಂದು ವಿಜ್ಞಾನ ಪುಸ್ತಕದಲ್ಲಿ ಈ ಎಲ್ಲ 3 ಅಂಶಗಳು ಅಡಕವಾಗಿರ್ತವೆ ಸ್ನೇಹಿತರೆ. ಇನ್ನು 4ನೇದಾಗಿ ಒಂದು ಅರ್ಥಶಾಸ್ತ್ರವನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಅರ್ಥಶಾಸ್ತ್ರದಲ್ಲಿ ಯಾವ ವಿಷಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಂತಂದರೆ ಬ್ಯಾಂಕಿಂಗ್ ಕ್ಷೇತ್ರ, ಒಂದು ಬ್ಯಾಂಕಿಂಗ್ ಕ್ಷೇತ್ರದ ಒಂದು ನೀವು ಮಾಹಿತಿಯನ್ನು ತಿಳ್ಕೊಂಡಿರಬೇಕು. ಇನ್ನೊಂದು RBI, ನಬಾರ್ಡ್ಗಳ ಸಂಸ್ಥೆಗಳ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ. ನೆಕ್ಸ್ಟು ಪಂಚವಾರ್ಷಿಕ ಯೋಜನೆಗಳನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ನೆಕ್ಸ್ಟು ಒಂದು ಆರ್ಥಿಕ ಸಮೀಕ್ಷೆ, ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಅದರಲ್ಲೂ ಸ್ನೇಹಿತರೆ, ಅದರ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಮತ್ತು ಬಜೆಟ್, ಕರ್ನಾಟಕದ ಬಜೆಟ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಿ ಓದಬೇಕಾಗುತ್ತೆ ಸ್ನೇಹಿತರೆ. ಇನ್ನು 5ನೇದಾಗಿ ಇತಿಹಾಸ ಸ್ನೇಹಿತರೆ. ಇತಿಹಾಸದಲ್ಲಿ ಒಂದು ಕರ್ನಾಟಕದ ಇತಿಹಾಸ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ನಾವು ಒಂದು ಕರ್ನಾಟಕ ಸರ್ಕಾರದ ಎಕ್ಸಾಮನ್ನು ಬರೀತಿರೋದ್ರಿಂದ ಕರ್ನಾಟಕ ಸರ್ಕಾರದ ಒಂದು ಇತಿಹಾಸದ ಬಗ್ಗೆ ತುಂಬ ಕ್ವಶನ್ಗಳು ಬರುವ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಇನ್ನು ಭಾರತದ ಇತಿಹಾಸವನ್ನು ನಾವು ತಿಳ್ಕೊಂಡಿರಬೇಕು, ಅದರಲ್ಲೂ ಕ್ವಶನ್ ಬರ್ತವೆ ಸ್ನೇಹಿತರೆ, ಭಾರತದ ಇತಿಹಾಸದಲ್ಲೂ ಬರುತ್ತವೆ. ಇನ್ನು ನೀವು ಪ್ರಾಪಂಚಿಕ ಇತಿಹಾಸವನ್ನು ಬೇಕಾದರೆ ಓದ್ಕೋಬೋದು ಸ್ನೇಹಿತರೆ, ಆದರೆ ಈ ಒಂದು ಇತಿಹಾಸಗಳು ನಮಗೆ ಕಂಪಲ್ಸರಿ ಆಗಿರುತ್ತೆ ಓದಲಿಕ್ಕೆ. ನೆಕ್ಸ್ಟು ಒಂದು 6ನೇ ಒಂದು ವಿಷಯ ಅಂತ ಬಂದರೆ ಮಾನಸಿಕ ಸಾಮರ್ಥ್ಯ ಸ್ನೇಹಿತರೆ. 6ನೇ ವಿಷಯ ಬರುತ್ತೆ ಅದರಲ್ಲಿ ಒಂದಿಷ್ಟು ನಮ್ಮ ಒಂದು ಕಾಮನ್ ಸೆನ್ಸಿಗೆ ಒಂದು ಸವಾಲು ಒಡ್ಡುವಂಥ ಕ್ವಶನ್ಗಳಾಗಿರ್ತವೆ ಅಷ್ಟೇ ಸ್ನೇಹಿತರೆ. ಒಂದು ನೀಟಾಗಿ ಒಂದು ಪೀಸ್ಫುಲ್ಲಾಗಿ ನಾವು ಸಾಲ್ವ್ ಮಾಡಿದ್ದಾದರೆ ಇವೆಲ್ಲ ಸಿಂಪಲ್ಲಾಗಿ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ಯಾವ ಒಂದು ವಿಷಯಗಳು ಬರ್ತವೆ ಅಂತಂದರೆ ಒಂದು ದಿಕ್ಕನ್ನು ಸೂಚಿಸುವ ಕ್ವಶನ್ಗಳು ಬರ್ತವೆ ಸ್ನೇಹಿತರೆ. ನೀವು ಹಳೆಯ ಪತ್ರಿಕೆಗಳನ್ನು ನೋಡಿದಾಗ ನಿಮಗೆ ತಿಳ್ಕೊಂಡ್ಬಿಡ್ತೀರ, ಅದರಲ್ಲಿ ಕ್ವಶನ್ಗಳು ಇರ್ತವೆ ಸ್ನೇಹಿತರೆ. ದಿಕ್ಕುಗಳನ್ನು ಸೂಚಿಸುವ ಕ್ವಶನ್ಗಳು ಹಾಗೂ ರಕ್ತ ಸಂಬಂಧವನ್ನು ಸೂಚಿಸುವ ಒಂದು ಅಂದರೆ ಚೆಕ್ ಮಾಡುವಂಥ ಒಂದು ಕ್ವಶನ್ಗಳು, ಕೆಲಸ ಮತ್ತು ಕಾಲವನ್ನು ಕಂಡುಹಿಡಿಯುವಂಥ ಕ್ವಶನ್ಗಳು ಹಾಗೂ ಕಾಲ ಮತ್ತು ದೂರಕ್ಕೆ ಸಂಬಂಧ ಅಂದರೆ ಕಂಡುಹಿಡಿಯುವಂಥ ಒಂದು ಸಂಬಂಧಪಡುವ ಒಂದು ಕ್ವಶನ್ಗಳು ಬರ್ತವೆ ಸ್ನೇಹಿತರೆ. ಇನ್ನು ಗಡಿಯಾರದಲ್ಲಿ ಇದು ಕಂಪಲ್ಸರಿ ಆಗಿರುತ್ತೆ ಸ್ನೇಹಿತರೆ, ತುಂಬ ಕ್ವಶನ್ ಪೇಪರ್ಗಳಲ್ಲಿ ರಿಪೀಟ್ ಆಗಿದೆ. ಗಡಿಯಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಕ್ವಶನ್ಗಳಿದ್ದಾವೆ, ಒಂದಷ್ಟು ಮೆಥಡ್ಗಳಿದ್ದಾವೆ ಸ್ನೇಹಿತರೆ, ಅದನ್ನ ನೀವು ಓದ್ಕೋಬೇಕಾಗುತ್ತೆ. ಇನ್ನು ಒಂದಷ್ಟು ಮಾನವರ ವಯಸ್ಸುಗಳನ್ನು ಯಾವ ರೀತಿ ಪತ್ತೆ ಮಾಡಬೇಕು ಅಂತ ಆ ಒಂದು ಕ್ವಶನ್ಗಳಿರ್ತವೆ,
ಅದನ್ನು ನೀವು ಓದ್ಕೊಂಡಿರಬೇಕಾಗುತ್ತೆ. ಇನ್ನು ಲಾಭ ನಷ್ಟವನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತ ಕೇಳಿರ್ತಾರೆ ಸ್ನೇಹಿತರೆ. ಅದು ಕ್ವಶನ್ಗಳ ಮೂಲಕ ಒಂದು ಎಕ್ಸಾಂಪಲ್ ಮೂಲಕ ಕೇಳಿರ್ತಾರೆ ಕ್ವಶನಲ್ಲಿ, ಅದನ್ನು ಕೂಡ ನೀವು ಪ್ರಿಪೇರ್ ಆಗಿರಬೇಕಾಗುತ್ತೆ. ಇನ್ನು ಪ್ರಚಲಿತ ಘಟನೆಗಳನ್ನು ಏನು ಓದ್ಕೋಬೇಕಪ್ಪ ಅಂತಂದರೆ ಸ್ನೇಹಿತರೆ, ನೀವು ಒಂದು ಪ್ರಶಸ್ತಿಗಳನ್ನು ತಿಳ್ಕೊಂಡಿರಬೇಕಾಗುತ್ತೆ. ಅಂದರೆ ರೀಸೆಂಟಾಗಿ ಯಾವುದಾದ್ರೂ ಪ್ರಶಸ್ತಿಗಳನ್ನ ನೀಡಿರ್ತಾರೆ ಸರ್ಕಾರದವರು, ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟ್ನವರು ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡಿರ್ತಾರಲ್ವ, ಅದನ್ನು ಯಾವ ವ್ಯಕ್ತಿಗಳಿಗೆ ನೀಡಿದರು, ಅದು ಯಾವ ಪ್ರಶಸ್ತಿ ಆಗಿರುತ್ತೆ, ಯಾವ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುತ್ತೆ ಅನ್ನೋಂಥದ್ದನ್ನು ತಿಳ್ಕೊಂಡಿರ್ಬೇಕು ಸ್ನೇಹಿತರೆ. ಇನ್ನು ಪ್ರಚಲಿತ ವಿದ್ಯಮಾನಗಳು, ಇದು ಯಾವ ರೀತಿ ಒಂದು ಪರಿಸರದಲ್ಲಿ ಏನೇನು ನಡೀತಾ ಇದೆ ಇದನ್ನ ತಿಳ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನೊಂದು ಕ್ರೀಡೆಗೆ ಸಂಬಂಧಪಟ್ಟ ವಿಷಯಗಳು ಏನಾದರೂ ನಡೀತಾ ಇದ್ದರೆ ಅದನ್ನು ಕೂಡ ತಿಳ್ಕೊಂಡಿರಬೇಕು. ನೆಕ್ಸ್ಟು ಯೋಜನೆಗಳು ಸ್ನೇಹಿತರೆ, ಅದರಲ್ಲೂ ಕರ್ನಾಟಕಕ್ಕೆ ಸಂಬಂಧಪಟ್ಟ ಯೋಜನೆಗಳನ್ನು ನಾವು ತಿಳ್ಕೊಂಡಿರಲೇಬೇಕು ಸ್ನೇಹಿತರೆ. ನಿಮ್ಗೆ ಗೊತ್ತಾಗಿರ್ಬೋದು, ಈಗ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು 5 ಯೋಜನೆಗಳು ಜಾರಿಯಲ್ಲಿವೆ ಸ್ನೇಹಿತರೆ. ಅವುಗಳ ಬಗ್ಗೆ ಒಂದು ಕ್ವಶನ್ಗಳನ್ನ ಯಾವ ರೀತಿ ತೆಗಿಬೋದಪ್ಪ ಅಂತಂದರೆ, ಇವು ಯಾವುದಾದ್ರೂ ಒಂದು ಯೋಜನೆಯನ್ನು ತೊಗೊಂಡು ಇದು ಯಾವಾಗ ಜಾರಿಗೆ ಬಂತು ಅಂದರೆ ಡೇಟ್ ಗಿಟ್ ಎಲ್ಲ ನಿಮಗೆ ನೆನಪಿರಬೇಕಾಗುತ್ತೆ ಸ್ನೇಹಿತರೆ. ಯಾವಾಗ ಜಾರಿಗೆ ಬಂತು, ಆಮೇಲೆ ಇದರ ಏನು ಕೊಡ್ತಾ ಇದೆ, ಏನೋ ಸ್ವಲ್ಪ ಅದ್ರ ಬಗ್ಗೆ ಡೀಪಾಗಿ ಕೇಳ್ತಾರೆ ಸ್ನೇಹಿತರೆ. ಅದು ನಿಮಗೆ ನೆನಪಲ್ಲಿರಬೇಕು. ಇನ್ನೊಂದು ಸುದ್ದಿಯಲ್ಲಿರುವ ವ್ಯಕ್ತಿ ಅಥವಾ ಒಂದು ಸ್ಥಳಗಳ ಬಗ್ಗೆ ಕೇಳ್ತಾರೆ ಸ್ನೇಹಿತರೆ. ಈಗ ಯಾವುದಾದ್ರೂ ಒಂದು ವ್ಯಕ್ತಿ ಒಂದು ಫೇಮಸ್ ಆಗಿದ್ದಾರೆ ಅಂತಂದರೆ ಅದ್ರ ಬಗ್ಗೆ ಕೇಳ್ತಾರೆ, ಅಥವಾ ಒಂದು ಸ್ಥಳ ಏನಾದರೂ ಫೇಮಸ್ ಆಗಿದ್ದರೆ ಅದರ ಒಂದು ಆಸುಪಾಸಿನ ಒಂದು ಕ್ವಶನ್ಗಳನ್ನು ಕೇಳ್ತಾರೆ ಸ್ನೇಹಿತರೆ. ಇನ್ನು ಒಂದು ಪೊಲೀಸ್ ಇಲಾಖೆಯ ಬಗ್ಗೆ ನಿಮಗೆ ಒಂದು ಕ್ವಶನ್ಗಳಿರ್ತವೆ ಸ್ನೇಹಿತರೆ. 8ನೇದಾಗಿ ನೋಡೋದಾದರೆ ಪೊಲೀಸ್ ಇಲಾಖೆಯ ಕ್ವಶನ್ಗಳು. ಪೊಲೀಸ್ ಇಲಾಖೆಯ ಯಾವ ಒಂದು ಕ್ವಶನ್ಗಳಿರ್ತಾವಪ್ಪ ಅಂತಂದರೆ, ಒಂದು ಹುದ್ದೆಯ ಶ್ರೇಣಿಗಳನ್ನ ಕೇಳ್ತಾರೆ ಸ್ನೇಹಿತರೆ. ಅಂದರೆ ಒಂದು ಹೊಂದಿಸಿ ಬರೆಯ ರೂಪದಲ್ಲಿ ಕೊಟ್ಟು ಒಂದಷ್ಟು ಹುದ್ದೆಗಳನ್ನ ಹಾಕಿರ್ತಾರೆ, ಅವುಗಳನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಒಂದಷ್ಟು ನಿಮಗೆ ಚಾಯ್ಸನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಅಂದರೆ ನೀವು ಅದನ್ನು ಶ್ರೇಣಿಯ ಮೂಲಕ ಅದನ್ನು ಸರಿಯಾಗಿ ಹೊಂದಿಸಬೇಕಾಗುತ್ತೆ. ಅಂದರೆ ಪಿ ಸಿ ಆದಮೇಲೆ PSI ಈ ರೀತಿಯಾಗಿ ಒಂದು ಹೊಂದಿಸ್ಕೊಂಡು ಹೋಗಬೇಕಾಗುತ್ತೆ. ಇನ್ನು ಇಲಾಖಾ ಬ್ಯಾಡ್ಜ್ಗಳ ಬಗ್ಗೆ ನಿಮಗೆ ಗಮನ ಇರಬೇಕು ಸ್ನೇಹಿತರೆ. ಅಂದರೆ ನೀವು ಗಮನಿಸಿರ್ತೀರ, ಎಲ್ಲ ಒಂದು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳ ಒಂದು ಭುಜದ ಮೇಲೆ ಒಂದು ಬ್ಯಾಡ್ಜ್ಗಳಿರ್ತವೆ. ಅದರ ಮೇಲೆ ಸ್ಟಾರ್ಗಳು ಅಂತ ಎಲ್ಲ ಇರ್ತಾವಲ್ಲ ಸ್ನೇಹಿತರೆ. ಸಿಂಗಲ್ ಸ್ಟಾರು, ಡಬಲ್ ಸ್ಟಾರು, ತ್ರಿಬಲ್ ಸ್ಟಾರು, ಆಮೇಲೆ ಮತ್ತು ಇನ್ನೂ ಕೆಲವೊಂದು ಅದರಲ್ಲಿ ಬ್ಯಾಡ್ಜ್ಗಳಿರ್ತವೆ ಸ್ನೇಹಿತರೆ. ಅವುಗಳು ಯಾವ ಬ್ಯಾಡ್ಜ್ಗಳನ್ನು ಯಾರಿಗೆ ನೀಡಲಾಗಿರ್ತದೆ ಇದೆಲ್ಲ ತಿಳ್ಕೊಂಡಿರಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಒಂದು 9ನೇದಾಗಿ ಬಂದರೆ ಕಂಪ್ಯೂಟರ್ ಸಾಕ್ಷರತೆಯ ಬಗ್ಗೆ ಕೇಳ್ತಾರೆ ಸ್ನೇಹಿತರೆ. ಕಂಪ್ಯೂಟರ್ ಸಾಕ್ಷರತೆ ಅಂದರೆ ನೀವು ಏನು ಕಂಪ್ಯೂಟರ್ ಕಲಿಬೇಕಂತಿಲ್ಲ, ಅದರ ಬಗ್ಗೆ ಒಂದಷ್ಟು ನಾಲೆಜನ್ನು ನೀವು ಗಳಿಸ್ಕೊಂಡಿರಬೇಕಾಗುತ್ತೆ. ಯಾವುದಪ್ಪ ಅಂತಂದರೆ, ಒಂದು ಬಿಟ್ಸ್ಗಳ ಬಗ್ಗೆ ಕೇಳ್ತಾರೆ, ನೆಕ್ಸ್ಟ್ ಬೈಟ್ಸ್ಗಳ ಬಗ್ಗೆ ಕೇಳ್ತಾರೆ, ನೆಕ್ಸ್ಟ್ ಹಾರ್ಡ್ವೇರು, ಸಾಫ್ಟ್ವೇರು, ಇನ್ಪುಟ್ ಒಂದು ಸಾಧನಗಳೇನಿರ್ತಾವೆ ಸ್ನೇಹಿತರೆ ಅವು, ಹಾಗೂ ಔಟ್ಪುಟ್ ಸಾಧನಗಳ ಬಗ್ಗೆ ಕೇಳ್ತಾರೆ. ಸಿಂಪಲ್ ಆಗಿ ನೀವು ತಿಳ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಒಂದು ಹುದ್ದೆಯ ನೇಮಕಾತಿ ಯಾವಾಗ ಅಂತ ಕೇಳಿದ್ದಾರೆ, ಹೇಳ್ತೀನಿ ಸ್ನೇಹಿತರೆ. ನಿಮ್ಮ ಕಮೆಂಟ್ಗಳಿಗೆ ಒಂದಷ್ಟು ಮಾಹಿತಿ ಸಿಕ್ಕಿದೆ ಅಂತ ನಾನು ಈ ವಿಡಿಯೋದಿಂದ ತಿಳ್ಕೊತೀನಿ ಸ್ನೇಹಿತರೆ. ತುಂಬ ಜನ ನನಗೆ ಕಮೆಂಟ್ ಮಾಡಿ ತಿಳಿಸಿದರು, ಒಂದು ಹೈಟ್ ಎಷ್ಟಿರಬೇಕು ಅಂತ. ಆ ಒಂದು ಕಮೆಂಟ್ಗಳಿಗೂ ಈ ವಿಡಿಯೋದಲ್ಲಿ ನಾನು ಒಂದು ಉತ್ತರವನ್ನು ನೀಡಿದ್ದೀನಿ. ಹಾಗೂ ಇದು ಏನಪ್ಪ ಸ್ನೇಹಿತರೆ, ಒಂದು ಏಜ್ ಎಷ್ಟಿರಬೇಕು, ಕ್ವಾಲಿಫಿಕೇಷನ್ ಏನಾಗಿರಬೇಕು, ಆಮೇಲೆ ಯಾವ ರೀತಿ ಪರೀಕ್ಷೆ ಮಾಡ್ತಾರೆ ಎಲ್ಲ ತುಂಬ ಕಮೆಂಟ್ಗಳು ನಮ್ಮನ್ನು ವಾಟ್ಸಪ್ ಮೂಲಕ ಸಹಿತ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿದರು ಸ್ನೇಹಿತರೆ. ಅದಕ್ಕಾಗಿ ಈ ವಿಡಿಯೋನ ಮಾಡಿದೆ ನಾನು. ಎಲ್ಲರಿಗೂ ಈ ಒಂದು ಮಾಹಿತಿ ಸಿಕ್ಕಿದೆ ಅಂತ ತಿಳ್ಕೊತೀನಿ. ಇನ್ನು ಹುದ್ದೆಯ ನೇಮಕಾತಿ ಯಾವಾಗ ಅಂತ ತುಂಬ ಜನ ಸ್ನೇಹಿತರೆ, ಇದು ಬಹಳಷ್ಟು ಬಂದಂಥ ಕ್ವಶನ್ ಆಗಿದೆ. ಹುದ್ದೆಗಳ ನೇಮಕಾತಿ ಯಾವಾಗಪ್ಪ ಅಂತಂದರೆ ಸ್ನೇಹಿತರೆ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಗೊತ್ತಿರೋ ಮಟ್ಟಿಗೆ ಒಂದು 12/12/2024 ವಿಧಾನಸಭೆಯಲ್ಲಿ ಆ ಒಂದು ಹುದ್ದೆಗಳ ಒಂದು ಬಿಲ್ ಪಾಸ್ ಆಯಿತು ಸ್ನೇಹಿತರೆ. ಅದು ಗೃಹ ಸಚಿವರಿಗೆ ಅದನ್ನು ಆನರ್ ಮಾಡಲಿಕ್ಕೆ ನೀಡಿದರು ಸ್ನೇಹಿತರೆ. ಗೃಹ ಸಚಿವರಿಗೆ ಅದು ಬಂದ ನಂತರ ಅವರಿಗೆ ಒಂದು 15-20 ದಿನಗಳ ಒಳಗೆ ಸ್ನೇಹಿತರೆ, ಮ್ಯಾಕ್ಸಿಮಮ್ ಅಂದರೆ ಒಂದು 20 ದಿನಗಳ ಅವರಿಗೆ ಒಂದು ಕಾಲಾವಕಾಶವನ್ನು ನೀಡಿರ್ತಾರೆ ಸ್ನೇಹಿತರೆ. 20 ದಿನಗಳ ಒಂದು ಕಾಲಾವಕಾಶವನ್ನು ನೀಡಿರ್ತಾರೆ. ಅವರು ಆ ದಿನಗಳ ಒಳಗೆ ಅದಕ್ಕೆ ಸಹಿ ಮಾಡಿ ಹಿಂತಿರುಗಿಸಬೇಕಾಗುತ್ತೆ ಸ್ನೇಹಿತರೆ. ಆ 20 ದಿನಗಳ ಸಹಿ ಮಾಡಿ ಹಿಂದಿರುಗಿಸಿದ ನಂತರ ಒಂದು 20-25 ದಿನಗಳ ಒಂದು ಪ್ರೊಸೀಜರ್ ಇರುತ್ತೆ ಸ್ನೇಹಿತರೆ. ಆ ನೇಮಕಾತಿಯನ್ನು ಬಿಡುಗಡೆ ಮಾಡುವ ಒಂದು ಪ್ರೊಸೀಜರ್ ಇರುತ್ತೆ. ಆನಂತರ ಅದನ್ನು ಒಂದು ಇಲಾಖೆಯು ತನ್ನ ವೆಬ್ಸೈಟ್ನಲ್ಲಿ ಹುದ್ದೆಗಳ ಒಂದು ಲಿಸ್ಟು ಹಾಗೂ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭದ ಒಂದು ನೋಟಿಫಿಕೇಷನ್ನ ಜಾರಿಗೆ ಮಾಡ್ತಾರೆ ಸ್ನೇಹಿತರೆ. ಹಾಗಾದರೆ ಆ ಒಂದು ನೋಟಿಫಿಕೇಷನ್ನ ಯಾವಾಗ ಜಾರಿಗೆ ಮಾಡ್ತಾರೆ ಅಂತಂದರೆ, ಒಂದು 12ನೇ ತಾರೀಕಿಗೆ ಇದು ಒಂದು ಬಿಲ್ ಪಾಸ್ ಆಗಿರೋದ್ರಿಂದ
ಆಲ್ಮೋಸ್ಟ್ ಸ್ನೇಹಿತರೆ ಈ ಡಿಸೆಂಬರ್ ತಿಂಗಳು ಪೂರ್ತಿ ಅದು ಗೃಹ ಸಚಿವರ ಒಂದು ಅಧೀನದಲ್ಲಿರುತ್ತೆ. ಅವರು ಬೇಗನೂ ಪಾಸ್ ಮಾಡ್ಬೋದು ಸ್ನೇಹಿತರೆ ಆ ಬಿಲ್ನ, ಅಥವಾ ಈ ತಿಂಗಳ ಎಂಡ್ವರೆಗೂ ಅವರು ಕಾಲಾವಕಾಶನ ತೆಗೆದುಕೊಳ್ಬೋದು. ನಂತರ ಅವ್ರು ತೆಗೆದುಕೊಂಡ ನಂತರ ಒಂದು 20-25 ದಿನಗಳ ಒಂದು ಪ್ರೊಸೀಜರ್ ಆಗುತ್ತೆ ಅಂತಂದರೆ ಒಂದು ಜನವರಿಯ ಲಾಸ್ಟ್ ವೀಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಒಂದು ಜನವರಿ, ನಿಮಗೆ ಬರಿತೀನಿ ಸ್ನೇಹಿತರೆ, ಜನವರಿಯ ಒಂದು ಲಾಸ್ಟ್ ವೀಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಆ ಒಂದು ವೀಕಲ್ಲಿ ನಿಮಗೆ ಒಂದು ನೋಟಿಫಿಕೇಷನ್ ಆಗ್ಬೋದು. ಅದು ಅಕಸ್ಮಾತ್ ಏನಾದರೂ ಮಿಸ್ ಆದರೆ ಸ್ನೇಹಿತರೆ ಒಂದು ಫೆಬ್ರವರಿಯ ಒಂದು ಫಸ್ಟ್ ವೀಕಲ್ಲಿ ಆಗ್ಬೋದು ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಕಡ್ಡಾಯವಾಗಿರುತ್ತೆ, ಪಕ್ಕಾ ಆಗಿರುತ್ತೆ ಸ್ನೇಹಿತರೆ. ಇಷ್ಟು ಒಂದು ಸಮಯದ ಒಳಗೆ ನಿಮ್ಮ ನೋಟಿಫಿಕೇಷನ್ ಆಗಿರುತ್ತೆ. ಹಾಗಾದರೆ ನೀವು ನೋಟಿಫಿಕೇಷನ್ ಆಗೋದನ್ನೇ ನೋಡ್ಕೊಂಡು ಕೂತ್ಕೋಬೇಡಿ ಸ್ನೇಹಿತರೆ. ನಾನು ಅದನ್ನು ನೋಟಿಫಿಕೇಷನ್ ಆದ ತಕ್ಷಣ ನಮ್ಮ ಚಾನಲ್ನಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಹೊತ್ಕೊಂಡಿರಿ ಸ್ನೇಹಿತರೆ. ನಂತರ ನಾನು ಮಾಡಿರೋ ಯಾವುದೇ ಒಂದು ವಿಡಿಯೋ ಆದರೂ ನಿಮಗೆ ತಕ್ಷಣ ದೊರೆಯುತ್ತೆ. ಹಾಗಾದರೆ ನೀವು ನೋಟಿಫಿಕೇಷನ್ನ ಒಂದು ಕ್ಷಣಗಣನೆ ಮಾಡ್ತಾ ಕೂತ್ಕೋಬೇಡಿ. ಅದಕ್ಕಿಂತ ಮುಂಚೆ ನಿಮಗೆ ಈಗ ಒಂದು ತಿಂಗಳಿಗೆ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಇದೆ ಅಂತಂದರೆ ಅದಾದ ಮೇಲೆ ಒಂದು 2.5ರಿಂದ 3 ತಿಂಗಳು ನಿಮಗೆ ಒಂದು ಟೈಮ್ ಇರುತ್ತೆ ಎಕ್ಸಾಮ್ಗೆ. ಹಾಗಾದರೆ ನಿಮ್ಮ ಹತ್ರ ಒಟ್ಟು ಈಗ ಒಂದು 4 ತಿಂಗಳುಗಳ ಸಮಯ ಇದೆ ಸ್ನೇಹಿತರೆ. ಅದನ್ನು ವೇಸ್ಟ್ ಮಾಡದೆ ನೀವು ಫಿಸಿಕಲ್ ಆಗಿ ಒಂದು 4 ತಿಂಗಳ ಒಳಗೆ ಸ್ವಲ್ಪ ಫಿಟ್ ಆಗಿ, ಹಾಗೂ ನಾನು ತಿಳಿಸಿರುವಂಥ ಎಲ್ಲ ಒಂದು ಸಿಲೆಬಸ್ಸನ್ನು ಒಂದು ಕ್ರಮೇಣವಾಗಿ ಒಂಚೂರು ಓದ್ತಾ ಬನ್ನಿ ಸ್ನೇಹಿತರೆ. ಅಂದರೆ ನೀವು ಒಂದು ಈಸಿಯಾಗಿ ಎಕ್ಸಾಮನ್ನು ಕರೆಕ್ಟ್ ಮಾಡ್ಬೋದಾಗಿರುತ್ತೆ. ಡೀಟೇಲ್ಡಾಗಿ ಏನೇನು ನಾನು ಹೇಳ್ಕೊಟ್ಟಿದ್ದೀನೋ ಅದನ್ನೆಲ್ಲ ಸಿಂಪಲ್ ಸ್ನೇಹಿತರೆ, ಏನಿಗೆ ತೋರಿಸ್ಕೊಟ್ಟಿದ್ದೀವೋ ಸಿಲೆಬಸ್ಸಲ್ಲಿ ಅದೇ ಆಗಿರುತ್ತೆ. ಮತ್ತು ಅದನ್ನು ಬಿಟ್ಟು ಹೊರಗೆ ಏನೂ ಬರೋದಿಲ್ಲ ಸ್ನೇಹಿತರೆ. ಅಷ್ಟೇ ಒಂದು ಸಿಲೆಬಸ್ಸನ್ನು ನೀವು ಕಂಪ್ಲೀಟಾಗಿ ಪ್ರಿಪೇರ್ ಆಗಿದ್ದೇ ಆದಲ್ಲಿ ನೀವು ಒಂದು PC ಎಕ್ಸಾಮ್ನ ಆರಾಮಾಗಿ ಕ್ರ್ಯಾಕ್ ಮಾಡ್ಕೊತೀರಾ, ಹಾಗೂ ಪೊಲೀಸ್ ಇಲಾಖೆಯ ಹುದ್ದೆಯನ್ನು ಪಡ್ಕೋತೀರಾ ಸ್ನೇಹಿತರೆ. ಮುಂದೆ ಇದೇ ರೀತಿಯ ಒಂದು ಯೂಸ್ಫುಲ್ ವಿಡಿಯೋಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಹಾಗಾದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ.